11 ಇಲ್ಲೇ ಇದ್ದೀರಾ, ಮಲ್ಗೋದಿಲ್ವಾ? ಅದೆಲ್ಲ ನಿನ್ಗೆ ಯಾಕೆ ಬೇಕು? ಸುಮ್ನೆ ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ನೋಡ್ಕೋ ಹೋಗು, ಅಷ್ಟ್ ಸಾಕು. ಸುಮ್ನೆ ನನಗ್ ಕೇರ್ ಮಾಡೋದಕ್ಕೆಲ್ಲ ಬರ್ಬೇಡ. ನಿನ್ ಸಿಂಪತಿನೂ ಬೇಡ, ಏನು ಬೇಡ ನನ್ಗೆ. ಅಲ್ಲ ಮೇಡಮ್, ಅದು ಸುಮ್ನೆ ಇರು ಅಂತ ಹೇಳ್ದೆ ತಾನೆ. ನನ್ ಪಾಡಗ್ ನಾನು ಇರೋದಕ್ ಬಿಟ್ಬಿಡಿ. ಬಾವ ಬರೋವರ್ಗು ನಾನು ಈ ಜಾಗ ಬಿಟ್ ಕದ್ಲಲ್ಲ. ನಾನು ಎಲ್ಲಿಗೂ ಬರಲ್ಲ, ಇಲ್ಲೇ ಇರ್ತೀನಿ. ಅಯ್ಯೋ ಮಗಳೇ, ಹಿಂಗಂದ್ರೆ ಹೆಂಗೆ? ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಕು ಅಂತಿದ್ಯೇನಮ್ಮ? ಬಾ, ನೆಮ್ಮದಿಯಾಗಿ ನಿದ್ದೆ ಮಾಡು ಬಾ ಮಗಳೇ. ಇಲ್ಲ ಅಪ್ಪ, ಬಾವ ಬಂದ್ರೇನೆ ನನಗ್ ನೆಮ್ಮದಿ. ಅವ್ರು ಬರೋ ತನಕ ನಾನು ಎಲ್ಲೂ ಹೋಗಲ್ಲ, ಈ ಜಾಗ ಬಿಟ್ ಕದ್ಲಲ್ಲ. ನೀವು ಸುಮ್ನೆ ಹೋಗಿ ಮಲ್ಕೊಳ್ಳಿ, ಅಲ್ಲಿ ತನಕ ನಾನು ಎಲ್ಲೂ ಬರಲ್ಲ. ಸುಮ್ನೆ ನಂಗೆ ಫೋರ್ಸ್ ಮಾಡ್ಬೇಡಿ. ನನಗ್ ಬಾವ ಬೇಕು ಅಷ್ಟೇ. ಅಯ್ಯ ಭಗವಂತ, ಇದೊಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ. ಈ ಮಗಳನ್ನ ಹೇಗೆ ಸಮಾಧಾನ ಮಾಡೋದು? ಬಾವ, ಅಪ್ಪ ಬಾವ ಬಂದ. ಬಾವ, ಯಾಕೆ ಇಷ್ಟೊತ್ತು? ಯಾಕೆ ಲೇಟಾಗಿ ಬಂದ್ರಿ? ಬಿಡು, ಏನ್ ಮಾಡ್ತಾ ಇದೀಯಾ? ಅಡಿಮಯ್ಯ, ನನ್ನ ಮಗಳು ಶಬರಿ ತರ ನಿನ್ನನ್ನೇ ಜಪ ಮಾಡ್ಕೊಂಡು ನಿದ್ದೆನೂ ಮಾಡದೆ ಕಾಯ್ತಾ ಇದ್ಲು. ನಿನ್ ಕಂಡ್ರೆ ಅಷ್ಟು ಪ್ರೀತಿ ಅವಳಿಗೆ. ಅಲ್ಲ ಅಳಿಮಯ್ಯ, ದಿನ ಬೇಗ ಬರ್ತಿದ್ಯಲ್ಲ, ಇವತ್ತಾಕೆ ಲೇಟು? ಎಲ್ಲೋಗಿದ್ದೆ? ಮಾವ, ಯಾಕೆ ಲೇಟ್ ಅಂದ್ರೆ ನಾನು ಏನು ಹೇಳಿ? ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಯಾವತ್ತೂ ಇಲ್ದೇ ಇರೋದು ಇವತ್ತೇನಂತದು? ನೀನ್ ಲೇಟಾಗಿ ಬಂದಿದ್ದಕ್ಕೆ ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಮೇಲ್ಗಡೆ ಒಂದ್ ಫ್ಲೈಟ್ ಹೊರಂಗಿಲ್ಲ. ನಮ್ ಬಾವ ಗೌತಮಿ ಜೊತೆ ಹಾರ್ತಿದಾರೇನೋ ಅಂತ ಫೀಲ್ ಆಗ್ತಿತ್ತು. ಮನ್ಸಲ್ಲೊಂಥರ ತಳಮಳ ಅಂತಾರಲ್ಲ, ಹಾಗಾಗ್ತಿತ್ತು. ನೀನೀಗ ಬಂದೆಲ್ಲ ಸ್ವಲ್ಪ ಸಮಾಧಾನ ಆಯ್ತು. ಆದ್ರೂ ಯಾಕೆ ಲೇಟ್ ಆಯ್ತು ಬಾವ? ನಿನ್ ಜೊತೆ ಆ ಗೌತಮಿ ಇದ್ಲಾ? ಅಂಕಿತಾ ನೋಡು, ಈಗ ತಾನೇ ಆಫೀಸಿಂದ ಬರ್ತಾ ಇದ್ದೀನಿ. ನೀ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಮತ್ ನೀನ್ ಯಾಕೆ ಲೇಟಾಗಿ ಬರ್ಬೇಕಿತ್ತು? ನನ್ಗೂ ಟೆನ್ಷನ್ ಆಗುತ್ತಲ್ವಾ, ಅದಕ್ಕೆ ಕೇಳ್ದೆ. ಫಿಯೋನ್ಸಿ ಆಗಿ ಕೇಳುದ್ರಲ್ಲಿ ತಪ್ಪೇನಿದೆ? ಇದ್ ನನ್ ಡ್ಯೂಟಿ ಬಾವಾ. ಅಂಕಿತಾ, ನೀನು ನಿನ್ನ ಲಿಮಿಟ್ಸ್ನ ಕ್ರಾಸ್ ಮಾಡ್ತಾ ಇದೀಯ. ನನ್ನ ಮಗನ ಪ್ರಶ್ನೆ ಮಾಡೋ ಅಧಿಕಾರನ ನಾನು ಯಾರಿಗೂ ಕೊಟ್ಟಿಲ್ಲ. ತಂಗಿವ್ವ, ಹಾಗಾದ್ರೆ ಯಾಕೆ ಇಷ್ಟು ಲೇಟು ಅಂತ ನಿನ್ನ ಬಾಯಾರ ಕೇಳು, ಹೇಳ್ತಾನ ನೋಡೋಣ. ಮಾಮ್, ಆಫೀಸಲ್ಲಿ ತುಂಬಾ ಕೆಲಸ ಆಯಿತು, ಅದಕ್ಕೆ ಲೇಟ್ ಆಯಿತು. ಅದನ್ನೇ ನಾನು ಇವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಇಟ್ಸ್ ಓಕೆ ಅಭಿ, ನೀನೇನು ತಲೆ ಕೆಡಿಸ್ಕೋಬೇಡ. ಗೋ ಟೇಕ್ ರೆಸ್ಟ್. ಥ್ಯಾಂಕ್ ಯು ಮಾಮ್. ಅಣ್ಣ, ಅಂಕಿತಾ, ಇದೇ ಕೊನೆ. ಆದ್ರೂ ತಂಗ್ಯವ್ವ, ಇದು ಸರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೀನ್ ಪ್ರಶ್ನೆ ಕೇಳಬೇಕಾಗಿತ್ತು. ಅವನ್ ಕೈ ಮೀರಿ ಹೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಮೇಲೆ ನೋಡ್ಕೊಂಡು ಭಗವಂತ ಹಿಂಗಾಯ್ತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕಾಗತ್ತೆ. ನನ್ನ ತಂಗ್ಯವನ ಸ್ಥಿತಿ ಅಲ್ಲಿ ತನಕ ಬರಬಾರ್ದಲ್ವ? ಅದೇ ಕಾಳಜಿ ಈ ಸದಾನಂದನಿಗೆ, ಅದಕ್ಕೆ ಹೇಳ್ದೆ ಅಷ್ಟೇ. ಅಣ್ಣ, ಮಾತು ಮಿತಿ ಮೀರ್ತಾ ಇದೆ. ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಹೇಳಿದೆ ಅಂತ ನನ್ನ ಮಗನ ನಾನು ಕಟ್ ಹಾಕಕ್ಕಾಗೋದಿಲ್ಲ. ಇನ್ನು ಇದ್ರ ಬಗ್ಗೆ ಚರ್ಚೆ ಬೇಡ. ಹೋಗಿ ಮಲಕ್ಕೊಳ್ಳಿ. ನಾನಿದ್ದೀನಲ್ಲ ಪುಟ್ಟ, ನಿನ್ನ ಅಪ್ಪ ಸದಾನಂದ, ಯಾಕೆ ಹೆದರ್ತೀಯ? ಅಭಿ ಸರ್ ಯಾಕೆ ಲೇಟಾಗಿ ಬಂದ್ರು? ಒಂದ್ ವೇಳೆ ಅವ್ರು ಹೇಳ್ದಾಗೆ ಕೆಲಸ ಇತ್ತಾ, ಅಥವಾ ಅಕ್ಕನ ಜೊತೆ? ನಿಂತ್ಕೊಳಕ್ಕ. ಏನಕ್ಕ ಮಾಡಕ್ ಹೊರಟಿದ್ಯಾ ನೀನು? ಏನ್ ನಿನ್ ಗುರಿ? ನೆನೆ ಅಂಕಿತಾ ಮೇಡಮು ಅಭಿ ಸರು ಜಗಳ ಆಡ್ತಿದ್ರು. ಏನ್ ನಡೀತಿದೆ? ಗೊತ್ತಿಲ್ದಂಗೆ ಒಳ್ಳೊಳಗೆ ಏನ್ ನಡೆಸ್ತಿದ್ಯಾ ನೀನು? ಅಕ್ಕ ನಿನ್ನನ್ನೇ ಕೇಳ್ತಿರೋದು, ನಿನ್ನ ಉದ್ದೇಶ ಏನು? ನಿನಗೆ ಯಾಕೆ ಎಲ್ಲದನ್ನು ನಾನು ಹೇಳಬೇಕು? ಇದ್ಯಾವುದು ನಿನಗೆ ಬೇಡದೇ ಇರೋದು. ಅಗತ್ಯಕ್ಕಿಂತ ಜಾಸ್ತಿ ಇನ್ವಾಲ್ವ್ ಆಗೋದಕ್ಕೆ ಹೋಗ್ಬೇಡ. ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಅಲ್ಲ ಅಕ್ಕ, ಮೇಡಮ್ ಬರ್ತಿದ್ದಾರೆ.
ಹಾಯ್ ಗೌತಮಿ, ವೆಲ್ಕಮ್. ಗೌತಮಿ, ನೀನು ತುಂಬ ಪಂಚುವಲ್ ಅಲ್ಲ? ಗಡಿಯಾರದ ಮುಳ್ಳು ಒಂದೊಂದು ಸಲ ಟೈಮ್ನ ತಪ್ಪಾಗಿ ತೋರಿಸ್ಬೋದು, ಆದರೆ ನೀನು ಮಾತ್ರ ಹೇಳಿ ಟೈಮ್ ಕರೆಕ್ಟಾಗಿ ಬರ್ತೀಯ. ಐ ಲೈಕ್ ಇಟ್, ನಂಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಈ ಮಾತನ್ನ ಕೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಓಕೆ, ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಟುಗೆದರ್. ಓಕೆ, ತಿಂಡಿ ರೆಡಿನಾ? ಏಯ್, ಏನ್ ಹಾಗೆ ನೋಡ್ತಾ ನಿಂತಿದ್ಯಾ? ಏನ್ ಯಾವತ್ತೂ ಮನುಷ್ಯರನ್ನೇ ನೋಡಿಲ್ವಾ ನೀನು? ಗೆಸ್ಟ್ ಬಂದಿದ್ದಾರೆ ತಾನೇ, ಹೋಗಿ ತಿಂಡಿ ರೆಡಿ ಮಾಡು. ಒಂದು 10 ನಿಮಿಷ ಮೇಡಮ್, ರೆಡಿ ಮಾಡಿಬಿಡ್ತೀನಿ. ಗುಡ್ ಮಾರ್ನಿಂಗ್ ಅಭಿ. ಗುಡ್ ಮಾರ್ನಿಂಗ್ ಮಾಮ್. ಲುಕ್, ಹೂಸ್ ಹಿಯರ್. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ಗೆ ನಾನೇ ಇನ್ವೈಟ್ ಮಾಡಿದೆ. ಗೌತಮಿ, ಒಂದು 5 minutes, ಓಕೆ? ಕಮ್, ಕೂತ್ಕೋ ಬಾ.